ನಾ ಆ ಹಾರ್ಟ್ ಬರಲ್ಲ ರೀ. ನಾ ಬರೆಯುವ ಹಾರ್ಟಿ ಬೇರೆ ಇರ್ತದೆ. ನಿಮಗೆ ಏನ್ ಬೇಕಾದ್ರೆ ಒಟ್ಟು ತಿಳಿದ್ರೆ ಸಾಕಿಲ್ಲ. ಸುಮ್ಮನೆ ಮೊದಲ ಹಾರ್ಟ್ ಬಗ್ಗೆ ಒಂದು 4 ಮಾತು ಮಾತಾಡ್ತೀನಿ. ಏನ್ ಮೊದಲ ಯಾವ್ಯಾರ ಹೇಳಿದ್ರಿ? ಹಾರ್ಟ್ ಹಿಂಗೂ ಇರ್ತಾವ, ನಮ್ಮ ಪ್ರಕಾರ ಹಿಂಗೇ ಇರ್ತವ. ಹೃದಯ ಈ ಹೆಸರು ಏನ ಯಾರು ಇಟ್ಟಿಲ್ಲ ನೋಡ್ರಿ ಮಕ್ಕಳಿಗೆ. ಚಲೋ ಅದ ಇದು ವರ್ಡ್. ಹಾ ಆಯ್ತು, ಕನಸು ಕಾಣೋದಿಲ್ಲ. ಒಂದೇ ಹುಟ್ಟಿದ್ರೆ ಹೃದಯ ಇರಬೇಕು, ಅವಳಿ ಜವಳಿ ಹುಟ್ಟಿದ್ರೆ ದೊಡ್ಡ ಕರಳು ಸಣ್ಣ ಕರಳು. ಹೃದಯದ ಕುರಿತು ಅಧ್ಯಯನ ಮಾಡುವುದು ಕಾರ್ಡಿಯೋಲಾಜಿ. ಎಂತ ಲಾಜಿ ರೀ? ಮಾನವನ ಹೃದಯ ಅಥವಾ ಎಲ್ಲಾ ಸಸ್ತನಿಗಳ ಹೃದಯವು ಮಯೋಜನಿಕ್ ಹೃದಯವಾಗಿದೆ. ಏನಂತ ಹೇಳ್ಬೇಕ್ರಿ? ಮಯೋಜನಿಕ್ ಅಂದ್ರೆ 2 ಟೈಮ್ಸ್ ವರ್ಡ್ ಬರ್ತದೆ, ಲಬ್ ಮತ್ತು ಅಂದ್ರೆ 2 ಸಲ ಫಿಲ್ಟರ್ ಆಗ್ತದ. ಅದಕ್ಕೆ ಎಂತ ಹಾರ್ಟ್ ಅನ್ನಬೇಕು? ಸಸ್ತನಿಗಳ ಹೃದಯಗಳು ಎಂತ ಹೃದಯ ಅಂದ್ರ ಇದರ ಅರ್ಥ ಮಾನವ ಒಂದು ಏನಾಗಿದ್ದಾನೆ. ಅದಕ್ಕೆ ಮಾನವನ ಹೃದಯ ಎಂತ ಹೃದಯವಾಗಿದೆ. ಹೃದಯದಲ್ಲಿ ರಕ್ತದ ಶುದ್ಧೀಕರಣ ಕ್ರಿಯೆ ನಡೆಯುತ್ತದೆ. ಬ್ಲಡ್ ಪ್ಯೂರಿಫಿಕೇಶನ್ ಟೇಕ್ಸ್ ಪ್ಲೇಸ್ ಥ್ರೂ ಇನ್ ದ. ರಕ್ತದ ಶುದ್ಧೀಕರಣ ಎಲ್ಲಿ ಆಗ್ತದ್ರಿ? ಈ ವರ್ಡ್ ಕರೆಕ್ಟ್ ಗೊತ್ತಿರ್ಬೇಕು. ಅಂದ್ರ ರಕ್ತದೊಳಗ ಆಕ್ಸಿಜನ್ ಬೆರೀತದ, CO2 ಸಪರೇಟ್ ಆಗ್ತದ. ಹೃದಯದಲ್ಲಿ ಏನದಂದ್ರ 2 ಟೈಮ್ಸ್ ಬ್ಲಡ್ ಪ್ಯೂರಿಫೈ ಆಗೋದ್ರಿಂದ ಮಾನವನ ಹೃದಯ ಎಷ್ಟು ಕೋಣೆಗಳನ್ನು, ಎಲ್ಲ ಏನದಂದ್ರ ಸಸ್ತನಿಗಳ ಹೃದಯ ಎಷ್ಟು ಕೋಣೆಗಳು? ಸರೀಸೃಪಗಳ ಹೃದಯ 3 ಕೋಣೆಗಳನ್ನು ಹೊಂದಿರುವುದು ಯಾವುವು? ಸರೀಸೃಪ ಅಂದ್ರೆ ಎಂತ ದೇಹ ಹೊಂದಿರ್ತಾವ? ಉದ್ದವಾದ ದೇಹ ಹೊಂದಿರುವುದು ಹಾವು. ಇದು ಒಂದು ಏನು? ಮೊಸಳೆನು ಏನು? ಮೊಸಳೆ ಸರೀಸೃಪ ಇದ್ರು, ಮೊಸಳೆ ಸರೀಸೃಪ ಅದ, ಆದ್ರೆ ಕೋಣೆ ಎಷ್ಟವ? ಮೀನಿನ ಹೃದಯದಲ್ಲಿ 2 ಕೋಣೆಗಳು ಮೀನಿನ ಹೃದಯವು ಹೊಂದಿದೆ. ಇಷ್ಟು ನಮಗ ಮೊದಲ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಬಾವಲಿ ಇದು ಒಂದು ಏನು? ಅದರ ಹಾರ್ಟ್ನಾಗ ಏಸವ 4 ಇರ್ತಾವ. ಮಾನವ ಎಲ್ಲ ಇಲ್ಲಿ ಬರೆದು ಬಿಟ್ಟಿನಲ್ರಿ, ಅದಕ್ಕೆ ಸಸ್ ಬರಲ್ಲ. ಸೋಮವಾರ ಮಾನವನ ಹೃದಯದ ಸುತ್ತಲೂ ಆವರಿಸಿದ ಪೊರೆಗೆ ಪೆರಿಕಾರ್ಡಿಯಂ ಅಂತಾರ. ಪೆರಿ ಅಂದ್ರೆ ಏನು? ಪೆರಿ ಅಂದ್ರೆ ಸುತ್ತಲೂ, ಕಾರ್ಡಿಯಂ ಅಂದ್ರೆ ಹೃದಯ, ಪೆರಿಕಾರ್ಡಿಯಂ ಅಂದ್ರೆ ಏನು? ಹೃದಯದ ಸುತ್ತಲೂ ಆವರಿಸಿದ ಪೊರೆಗೆ ಏನೆಂದು ಕರೆಯುತ್ತಾರೆ? ಹೃದಯವನ್ನು ಎಡಕ್ಕ ಇದು ಬಲಕ್ಕ 2 ಭಾಗ ಮಾಡ್ತದ. ಹಾಗಾದರೆ ಎಡ ಮತ್ತು ಬಲ ಭಾಗ ಇದು ಯಾವ ಭಾಗ? ಇದು ಯಾವ ಭಾಗ? ಈ ರೀತಿ ಎಡಭಾಗ ಬಲಭಾಗ ಮಾಡಕ್ಕೆ ನಡು ಒಂದು ಭಾಗ ಇರ್ತದಲ್ಲಿ, ಇದಕ್ಕ ಸೆಪ್ಟಮ್ ಪೊರೆ ಅಂತಾರೆ. ಏನಂತಾರ್ರಿ? ಸೆಪ್ಟಮ್ ಪೊರೆ ಹೃದಯವನ್ನು ಎಡ ಮತ್ತು ಬಲಭಾಗಗಳನ್ನಾಗಿ ವಿಂಗಡಿಸುತ್ತದೆ. ಇದು ಮೊದಲಿಷ್ಟು ಗೊತ್ತಿರಬೇಕು. ಇನ್ನ ಈ ಕಡೆ ಬಲಭಾಗದಲ್ಲಿ ಏನದವಂದ್ರ ಬಲ ಹೃತ್ಕರ್ಣ ಅದ. ಏನದ್ರಿ? ಫಸ್ಟ್ ಬಲ ಹೃತ್ಕರ್ಣ. ಇಂಗ್ಲಿಷ್ನಾಗ
ಎಡ ಹೃತ್ಕರ್ಣ. ಆ ನಂತರ ನೆಕ್ಸ್ಟ್ ಬರೋದೇ ಯಾವುದು ಅಂದ್ರ ಬಲ ಹೃತ್ಕಕ್ಷಿ. ಇಂಗ್ಲಿಷ್ ಮೀಡಿಯಂದವ್ರು ಹೇಳಿ ಏನಂತಾರೆ, ಎಡ ಹೃತ್ಕಕ್ಷಿ ಈ ರೀತಿ ಕರೀತಾರೆ. ಕರೆಕ್ಟ್. ರೈಟ್ ಆರಿಕಲ್, ಲೆಫ್ಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ನಮ್ಮ ಪ್ರಕಾರ ಇದು ಆರ್ ವಿ ಸಾರಿ ಎಲ್ ವಿ RARVLA ಹಿಂಗಲ್ಲ. ಟೆಸ್ಟ್ ಮಾಡಿ ತೀರಾ ಒಂದೊಂದು ದಕ್ಕಿಸ್ಕೊಳ್ಳೋದಕ್ಕೂ ಸೂಕ್ಷ್ಮ ಆಗೀವಿ. ಈಗ ನೋಡ ಸರ್, ಇಲ್ಲೊಂದು ಅಬ್ಸರ್ವೇಷನ್ ಮಾಡ್ಬೇಕ್ರೆ ಬಲ ಉತ್ಕರ್ಣ ಬಲ ಉತ್ಕಕ್ಷಿಗಳ ನಡಬರ್ಕ ತ್ರಿದಾಳ ಕವಾಟಗಳು ಅಂದ್ರೆ ಎಷ್ಟು ಕವಾಟಗಳು? ಇವಕ್ಕ ರಕ್ತ ಹೈದು ಬರ್ಲಿಕ್ಕೆ ಜಾಗ ಅಂತ 3 ಗೇಟ್ ಇರ್ತಾವ್ರಿ. ತ್ರಿದಾಳ ಕವಾಟಗಳು ಎದರ ನಡಬರ್ಕ ಅದಾವ? ದ್ವಿದಾಳ ಕವಾಟಗಳು ಎದರ ಮಧ್ಯದಲ್ಲಿ ಅದಾವ. ಒಂದು ಸಲ ಬ್ಲಡ್ ಈ ಕಡೆ ಹೈದ್ ಈ ಕಡೆ ಬರ್ತದ, ಹೊಳ್ಳಿ ಹೋಲಾದ ನೋಡ್ಕೋತದ ನಂಗ್ರಿ. ಅಂದ್ರ ಇದರ ಅರ್ಥ ರಕ್ತದ ಹಿಮ್ಮುಖ ಚಲನೆಯನ್ನು ನಿಯಂತ್ರಿಸುತ್ತವೆ. ಕವಾಟಗಳ ಕಾರ್ಯವೇನು? ರಕ್ತದ ಹಿಮ್ಮುಖ ಚಲನೆ ನಿಯಂತ್ರಿಸುತ್ತವೆ. ಅಭಿಧಮನಿಗಳಲ್ಲಿ ಕವಾಟಗಳು ಇರುತ್ತವೆ, ಅಪಧಮನಿಗಳಲ್ಲಿ ಇರುವುದಿಲ್ಲ ಅಂತೇಳಿ ಹೇಳ್ದಂಗಾಯ. ಈಗ ಅಶುದ್ಧವಾದ ರಕ್ತ ಹೃದಯದ ಯಾವ ಭಾಗಕ್ಕೆ ಬರುತ್ತದೆ ಅಂದ್ರೆ ಇಲ್ಲಿಗೆ ಬರ್ತಾವ. ಇಲ್ಲಿಗೆ ಬರ್ತಾವ ನೋಡಿ. ಇಂಥವು ಏಸನಾಳಗಳದ. ಒಂದೇದು ಊರ್ಧ್ವ ಅಭಿಧಮನಿ, ಎಲ್ಲ ಅಭಿಧಮನಿನೇ ರೀ. ಅದೋ ಅಭಿಧಮನಿ, ಕರೋನರಿ ಅಭಿಧಮನಿ, ಎಲ್ಲ ವರ್ಡ್ ಏನಬೇಕು? ಓಸು ಅಭಿಧಮನಿನೇ ಅದಾವ. ಅಂದ್ರ ಅಶುದ್ಧ ರಕ್ತನಾಳಗಳು ಅಂದಂಗ. ದೇಹದ ಎಲ್ಲಾ ಭಾಗದಿಂದ ಎಂತ ರಕ್ತ ತರ್ತದ? ಎಲ್ಲಾ ಭಾಗದಿಂದ ಎಂತ ರಕ್ತ ತರ್ತದ್ರಿ? ಅಶುದ್ಧ ಅಂದ್ರ ಏನಿರ್ತದ? ಇಲ್ಲಿ ಬಂದು ಬರಕ ಏನದಂದ್ರ ಇಲ್ಲಿದಿಂದ ಇಲ್ಲಿಗೆ ಬರ್ತದೆ, ಇದು ಪಾಸ್ ಆಗಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಕವಾಟಗಳು ಇವೆ? ತ್ರಿದಾಳ ಕವಾಟಗಳು ಎದರ ಮಧ್ಯದಲ್ಲಿ ಅದಾವ? ಬಲ ಹೃತ್ಕರ್ಣ ಬಲ ಹೃತ್ಕಕ್ಷಿ. ಇಲ್ಲಿ ಬರನ ಅದು 120 ಆಗ್ತದ. ಅಂದ್ರೆ ಇದರ ಅರ್ಥ ಯಾವ ಸೌಂಡ್ ಬರ್ತದ? ಲಾಭ್. ಹೇಳ್ತಾರೆ ಇದರ ಅರ್ಥ ಏನಂದ್ರ ಲಾಭ್ ಎನ್ನದೇ ಇಲ್ಲಿ ಏನಂದ್ರ ಹೈಯೆಸ್ಟ್ ಪ್ರೆಷರ್ ಇರ್ತದ ಅಂದಾಗ. ಇಲ್ಲಿದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತದ? ಇಲ್ಲಿ ಡಬ್ ಎನ್ನುವ ಸೌಂಡ್ ಬರ್ತದ. ಹಾಗಾದ್ರೆ ಇಲ್ಲಿದಿಂದ ದೇಹದ ಎಲ್ಲಾ ಭಾಗಗಳಿಗೆ ಶುದ್ಧವಾದ ರಕ್ತ ಸಾಗಾಣಿಕೆಯಾಗುತ್ತದೆ. ಇದಕ್ಕ ನಾವು ಮಹಾ ಅಪಧಮನಿ ಎಂದು ಕರೆಯುತ್ತೇವೆ. ಏನಂತೀವಿ ಇದಕ್ಕ? ಮಹಾ ಅಪಧಮನಿ. ಇಂಗ್ಲಿಷ್ನ ಏನಂತಾರ? ಅರೋಟ. ಏನಂತಾರಿ? ಇದು ಇದರ ಬೇಸಿಕ್ ಕಾನ್ಸೆಪ್ಟ್ ಹೇಳ. ನಾವು ಈ ಕ್ವಶನ್ ಕೇಳ್ತೀನಿ, ಬಡ ಬಡ ಹೇಳ. ಹೃದಯವನ್ನು ಬಲ ಮತ್ತು ಎಡಭಾಗಗಳನ್ನಾಗಿಸುವುದು. ಮಾನವನ ಹೃದಯ ಎಷ್ಟು ಕೋಣೆಗಳು? ದೇಹದ ಎಲ್ಲಾ ಭಾಗದಿಂದ ಅಶುದ್ಧ ರಕ್ತ ಎಲ್ಲಿಗೆ ಬರ್ತದ? ಅಶುದ್ಧ ರಕ್ತನಾಳಗಳು ಯಾವ್ಯಾವ ಅದಾವ? ಊರ್ಧ್ವ, ಅದು ಕರೋನರಿ ಅಭಿಧಮನಿ. ಯಾವ್ದ್ರಿ? ಅಭಿಧಮನಿ ಹೇಳ್ಬೇಕು. ಶುದ್ಧವಾದ ರಕ್ತನಾಳ ಎಲ್ಲಿದಿಂದ ಹೋಗ್ತದ? ಇಲ್ಲಿ ಏನು ಪ್ರೆಷರ್ ಇರ್ತದ ಅದನ್ನೇ ನಾವು ನಾಡಿಯ ಮಿಡಿತ ಎಂದು ಕರೆಯುತ್ತೇವೆ. ಹಾಗಾದರೆ ನಾಡಿ ಮಿಡಿತ ಅಂದ್ರೆ ಎಲ್ಲಿಯ ರಕ್ತದ ಒತ್ತಡ? ಯಾವ ಮನೆಯಾಗ್ರಿ? ಇಲ್ಲಿ ಹೇಳಿದ್ರು ನೋಡ್ತಾರೆ ಗೊತ್ತಾಗಲ್ಲ ಇಲ್ಲ ರೀ. ಹಾಗಾದ್ರೆ ನಾಡಿ ಮಿಡಿತ ಅಂದ್ರೆ ಎಲ್ಲಿಯ ಪ್ರೆಷರ್ ಇರುವ ಶುದ್ಧವಾದ ರಕ್ತ ಇರ್ತದೆ. ಇದು ಇದರದ್ದು ಎಷ್ಟು ಬೇಸಿಕ್ ಕಾನ್ಸೆಪ್ಟ್. ಇವು ಎರಡರ ಮಧ್ಯದಲ್ಲಿ ಒಂದು ವಸ್ತು ಇರ್ತದೆ ಸಾಗಾಣಿಕೆ ಆಗುವಾಗ, ಅದಕ್ಕೆ ಪೇಸ್ ಮೇಕರ್ ಅಂತಾರೆ. ಏನಂತಾರೆ? ಆ ಪೇಸ್ ಮೇಕರ್ ಎನ್ನುವುದರಲ್ಲಿ ಹೋಗಿ ಕೊಲೆಸ್ಟ್ರಾಲ್ ಸಂಗ್ರಹಣೆ ಆಗ್ತದೆ.
ಏನ್ ಸಂಗ್ರಹಣೆ ಆಗ್ತದ? ಕೊಲೆಸ್ಟ್ರಾಲ್ ಎಂದರೆ ಕೊಬ್ಬು. ಕೊಬ್ಬಿಗೆ ಇನ್ನೊಂದು ಹೆಸರು ಲಿಪಿಡ್. ಲಿಪಿಡ್ ಅಂದ್ರು ಒಂದೇ, ಫ್ಯಾಟ್ ಅಂದ್ರು ಒಂದೇ, ಕೊಬ್ಬು ಅಂದ್ರು ಒಂದೇ. ಮೈಯ ಕೊಬ್ಬು ಹೆಚ್ಚಿಗೆ ಅಂತ ಕೇಳ್ತಾರೆ, ಹಳ್ಳಿ ಆಗ್ಬೇಕ? ನಮ್ಮ ಶರೀರದ ಕೊಬ್ಬು ಎಲ್ಲಿ ಸ್ಟಾಕ್ ಆಗ್ತದೆ? ಚರ್ಮದ ಕೆಳಭಾಗದ ಎರಿಟೋಸ್. ಹಿಂಗೆ ಕೈಯ ಸಿಗ್ಬೇಕ್ರಿ. ಸಿಕ್ತು ಅಂದ್ರೆ ಅವ್ರ ಮೈಯ ಕೊಬ್ಬಿನ ಸಂಗ್ರಹಣೆ ಇಲ್ಲ, ಅವ್ರಿಗೆ ಏನೇನು ಆಗಲ್ಲ. ಹಾರ್ಟ್ನಾಗ ಏನು ಸಂಗ್ರಹಣೆ ಆಗಿರಲ್ಲ ಅಂದ್ರೆ ಯಾವ ವಸ್ತು ಇರ್ತದ? ಕೆಲವೊಬ್ರು ಹಾರ್ಟ್ನಾಗ ಬೈಪಾಸ್ ಸರ್ಜರಿ ಮಾಡಿಸಿರ್ತಾರೆ. ಇದ್ರೊಳಗ ಈ ಕೊಲೆಸ್ಟ್ರಾಲ್ ತುಂಬ್ಕೋತಂದ್ರೆ ಹೈ ಹೋಗ್ಲಿಕ್ಕೆ ಜಾಗ ಇಲ್ಲ ನೋಡ್ರಿ. ಇದು ಕೊಲೆಸ್ಟ್ರಾಲ್ ತುಂಬ್ಲಿಕ್ಕತ್ತ ಅವಾಗ ಇಲ್ಲಿ ಕಂಪ್ಲೀಟ್ ಏನಂದ್ರ ರಂಧ್ರದ ಹಾದು ರಕ್ತದ ಪ್ರಮಾಣ ಏನಾಗ್ತದ? ಕಡಿಮೆ ಆಗ್ತದ. ಅವಾಗ ಏನಂದ್ರ ಇಲ್ಲಿ ಆವೇಶ ಉದ್ವೇಗ ಒಳಪಟ್ಟ ಬರುವ ರಕ್ತ ಭಾಳ ಬರ್ತದ. ಇಲ್ಲಿ ಐದು ಹೋಗೋ ಜಾಗ ಇರಲ್ಲ. ಅದಕ್ಕೆ ಇಲ್ಲಿ ಸ್ಟಾಪ್ ಆಗಿ ಇಲ್ಲ ಬಂದಲ್ಲಿ ಏನಪ್ಪ ಶೇಕಡಾ 99% ಜನರು ಹೃದಯದ ಮರಣ ಹೊಂದುವುದು ಇದೇ ಜಾಗದಲ್ಲಿ. ಯಾವಾಗ 1% ಜನರಿಗೆ ಈ ಚಿನ್ನ ತುಂಬುವ ರಕ್ತನೇ ಹೀಗಾಗಿ ಹೊರಬಡ್ದು ಬಿಡ್ತಾವ. ಇದು ಯಾಕೆ ಅಂದ್ರೆ ಇಲ್ಲಿ ಸ್ಟಾಕ್ ಆಗಿ ಇಲ್ಲಿ ಹೈಗಳು ಏನು ತುಂಬಿಕೊಂಡದ? ಅದಕ್ಕೆ ಹಾರ್ಟ್ ಹೃದಯದಲ್ಲಿ ಯಾವಾಗ ಕರಿಬೇಕು? ಇದರೊಳಗೆ ಏನು ತುಂಬಿಕೊಂಡ? ಇದರಿಂದ ಏನಾದ? ಹೃದಯ ಸ್ಟ್ರೋಕ್ ಬೇರೆ, ಬೇರೆ ಅಂದ್ರೆ ಇದರಿಂದ ಏನು ಹಾರ್ಟ್ ಅಟ್ಯಾಕ್ ಆಗ್ಯದ. ಇಲ್ಲಿ ತಿಳಿದ್ರೆ ಇದು ಇಲ್ಲೊಂದು ಸ್ವಲ್ಪ ನವಜಾತ ಶಿಶುಗಳ ಹಾರ್ಟ್ ಬೀಟ್ ಬಹಳ ಫಾಸ್ಟ್ ಇರ್ತಾವ. ಮೊದಲ ಹೃದಯದ ಬಡಿತ ಅಂದ್ರೆ ಏನು ಅಂತ ಕೇಳ್ತಾರ. ಹಾರ್ಟ್ ಬೀಟ್ ಎಂದರೆ ಎರಡು ವರ್ಡ್ ಕೂಡದಕ್ರ ಹಾರ್ಟ್ ಬೀಟ್ ಅಂತಾರ. ಒಂದನೇದ್ದು ಯಾವ ಸೌಂಡ್ ಬರಬೇಕು, ಎರಡನೇದ್ದು ಲಬ್ಬನು ಸೌಂಡ್ ಎಲ್ಲಿ ಬರ್ತದ? ಡಬ್ಬಿ ಎಲ್ಲಿ ಬರ್ತದ? ಕರೆಕ್ಟ್ ಬರ್ತದೆ. ಹಾಗಾದರೆ ಲಬ್ಬಿ ಎಂದಲ್ಲಿ ಎಷ್ಟು ಇರ್ತದ? ಇಲ್ಲಿ ಎಷ್ಟು ಇರ್ತದ? ಎಷ್ಟು ಟೈಮ್ ಇರ್ತದ? ಒಂದು ಹೃದಯದ ಬಡಿತದಲ್ಲಿ ಎಷ್ಟು ಟೈಮ್ ಇರ್ತದೆ? ಅವಾಗ ಇಲ್ಲಿ ಹಾರ್ಟ್ ಏನಾಗುತ್ತದೆ? ಸಂಕುಚಿತ. ಸಂಕುಚಿತ ಅಂದ್ರೆ ಇಂಗ್ಲಿಷ್ನಾಗ ಸಿಸ್ಟಾಲಿಕ್ ಏನಂತಾರೆ? ಅಥವಾ ಸಿಸ್ಟೋಲ ಅಂತಾರ. ಹಾಗಾದ್ರೆ ಇದು ಏನಾಗ್ತದ? ಹಾರ್ಟ್ ದ್ವಾರದಾಗ್ತದ. ಇದಕ್ಕೆ ಏನ್ ಅನ್ಬೇಕು? ಡಯಾಸ್ಟೋಲ್. ಏನ್ ಅನ್ಬೇಕ್ರಿ? ಡಯಾಸ್ಟೋಲ್ ಅಂತ ಹೇಳಿ ಈ ವರ್ಡ್ ಕರಿಬೇಕು. ಕರೆಕ್ಟ್ ಐತ್ರೆ? ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಹೈಯೆಸ್ಟ್ ಪ್ರೆಷರ್, ಲೋಯೆಸ್ಟ್ ಪ್ರೆಷರ್ ಇದು. ಇದನ್ನ ಅಳೆಯುವುದಕ್ಕೆ ನಾವೇನಂತೀವಿ ಅಂದ್ರ ಸ್ಪಿಗ್ಮೋಮಾನೋಮೀಟರ್. ಏನನ್ಬೇಕ್ರಿ? ಮಾನೋಮೀಟರ್. ಇದು ಆಯ್ತು. ನಾಡಿ ಮಿಡಿತ ಅಂದ್ರೆ ಪಲ್ಸ್ ರೇಟ್. ನಾಡಿ ಮಿಡಿತಕ್ಕ ಇಂಗ್ಲಿಷ್ನಾಗ ಏನಂತಾರ? ಪಲ್ಸ್ ರೇಟ್ ಅಂತ ಹೇಳಿ ಕರೀತಾರ. ಏನಂತಾರಿ? ಮಾನವ ನಾಡಿ ಮಿಡಿತ ಎಷ್ಟು ಇರ್ತದಂದ್ರೆ ನಿಮಿಷಕ್ಕೆ 72 ಬಾರಿ. ಹಾಗಾದ್ರೆ ಇದು ಸ್ಪಿ ಅದರ, ಇದು ಸಿ. ಪರ್ವತಕ್ಷರ ಕ್ಯಾನ್ಸಲ್ ಮಾಡಿ ಸಿಗ್ಮೋಮಾನೋಮೀಟರ್. ಇದರಿಂದ ಏನ್ ಅಳಿತಾರ? ಇಟ್ಟೇ ಹೇಳಿದ್ರೆ ಪಿಡಿಒ ಆಗಿರ್ತಿದ್ರಿ ಎಂದು ಎಲ್ಲಿ ಏನ್ ತೊಂದರೆ ಇಲ್ಲ. ಇನ್ನು ಹೃದಯದ ಬಡಿತ ಅಂತಾರ, ಹಾರ್ಟ್ ಬೀಟ್.
ಹಾರ್ಟ್ ಬೀಟ್ ಅಥವಾ ಹೃದಯದ ಬಡಿತ ಅದು ಎಷ್ಟಿರ್ತದ ಅಂತ ಕೇಳ್ತಾರ. ನಿಮಿಷಕ್ಕೆ 72 ಅಥವಾ 70ರಿಂದ 80 ಬಾರಿ ಪರ್ ಮಿನಿಟ್ಸ್. ಇದನ್ನು ಎದುರಾಗ ಅಳಿತಾರ ಸ್ಟೆಥೋಸ್ಕೋಪ್. ಔಷಧಿ ಥರ್ಮೋಮೀಟರ್ ಅಂದಿರಿ. ಮತ್ತ ಸ್ಟೆಥೋಸ್ಕೋಪ್ ಇದನ್ನು ಕಂಡಿಡಿದವರು ರೀನೆ ಲೇನೆಕ್. ಯಾರು ಕಂಡಿಡಿದಾರಿ? ಯಾರು ಹೇಳದಂಗೆ ಆಯ್ತು. ಇಷ್ಟೇ ಕ್ಲಿಯರ್ ಆಯ್ತ್ರೆ? ಇದರ ಏನ್ ಕೇಳಿದ್ರು ಆನ್ಸರ್ ಹೇಳ್ತೀರಿ. ಇನ್ನ ಇಲ್ಲಿದಿಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ECG ಅಂತ ಹೇಳಿ ಬರ್ತದೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. PQRST ಹಿಂಗೆ ಇರ್ತಾವ. ಹಿಂಗ ತೋರ್ಸ ಜಾನ ಹಿಂಗ್ ತೋರ್ಸಕತ್ತು ಎಷ್ಟು ಇದ್ರ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕ್ರಿ ಸರ್? ಹಾರ್ಟ್ದ ಕೊಲೆಸ್ಟ್ರಾಲ್ ಆಗಬಾರ್ದು ಏನ್ ಮಾಡ್ಬೇಕು? ಬೆಳ್ಳುಳ್ಳಿ ತಿನ್ಬೇಕು. ಬೆಳ್ಳುಳ್ಳಿ ಸುಟ್ಟು ಬೆಳ್ಳುಳ್ಳಿ ತಿಂತಾರೆ ಗೊತ್ತದ ಇಲ್ಲರಿ ಸರ್? ನಮ್ಮಲ್ಲಿ ಬೆಳ್ಳುಳ್ಳಿ ಬೇರೆ, ಪಂಜಾಬ್ದ ಉಳ್ಳಾಗಡ್ಡಿ ಟೈಪೇ ಒಂದೇ ಇರ್ತದ. ಇಡ್ ದಪ್ಪನು ಬೆಳ್ಳುಳ್ಳಿ ಇರ್ತಾವ್ರು ಮಾರ್ಕೆಟ್ ಸಿಗ್ತಾವ. ಒಂದು ಸುಟ್ಟು ದಿನ ಸಾಯಂಕಾಲ ತಿಂದಿರಿ ಅಂದ್ರೆ ಕೆಮ್ಮಾನೆ. ಬೆಳ್ಳುಳ್ಳಿ ಕಂಡಪಟ್ಟಿ ಉಳ್ಳಾಗಡ್ಡಿಕ್ಕಿಂತ ಬೆಳ್ಳುಳ್ಳಿದೊಳಗ ಏನಂತಂದ್ರೆ ಪೋಷಕಾಂಶಗಳು ಬಹಳ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಏನಂದ್ರೆ ಇದರಾಗಿರುವಂತಹ ಸತು ಇರ್ತದ, ಇದನ್ನ ಹಾಳು ಮಾಡ್ಕೋಣ. ಅಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ಏನ್ ಬೇಕು? ಬೆಳ್ಳುಳ್ಳಿ ಸತು. ಇವು ಹೆಣ್ಣುಡುಗರು ನಾಷ್ಟದಾಗಿಂದು ಅವಲಕ್ಕಿ ಉಪ್ಪಿಟ್ಟದಾಗಿನ ಕರಿಬೇವು ತೆಗೆದಿಡ್ತಾರ. ಹಾಕೋದ್ರೆ ಒಂದು ಚಮಚ ಅದರ ಊಟ ಕರಿಬೇವು ತೆಗೆದ್ರ ಸ್ವಲ್ಪ ಉಳಿತು. ಕೆಲವೊಬ್ರು ಸಾಸಿವೆ ತೆಗೆದಿಡ್ತಾರ, ಜೀರಿಗೆ ಇವೆಲ್ಲ ಹಾಕಿದ್ರೆ ರವೆ ತಿಂದ್ರೆ ಖಾಲಿ. ಹೌದಾ ಇಲ್ಲ ಹೇಳಿ? ಅವೆಲ್ಲ ಎದಕ್ಕೆ ಹಾಕ್ತಾರ? ದೇಹಕ್ಕ ಪೋಷಕಾಂಶಗಳು ಕೊಡ್ತಾರಂತೇಳಿ ಹಾಕ್ತಾರ. ಅವ್ನು ತೆಗೆದಿಟ್ಟು ತಿನ್ನಂಗಿತ್ತಂದ್ರೆ ಹಾಕೋದ್ರೆ ಯಾಕೆ ಹೇಳಿ? ಅವ್ರು ತೋರ್ರಿ ಹಿಂಗ್ ಗಂಗ ಪಂಚ್ ಉಂಡ್ರ ಮೊದಲಿನವ್ರು ಮತ್ತ ಅದ್ರಾಗೆ ನೀರ್ ಹಾಕೊಂಡು ಕುಡಿತಿದ್ರೆ ನಿಮ್ಗೆ ಏನ್ ಗೊತ್ತದ? ಹೌದಾ ಇಲ್ಲ? ಅಂದ್ರೆ ಇದರ ಅರ್ಥ ಏನಂದ್ರ ಊಟದಲ್ಲಿ ಏನೇನಿರ್ತದ ಯಾವುದು ಸೈಡಿ ತೆಗೆದಿಡಬೇಡದು, ಎಲ್ಲ ಉಣ್ಬೇಕ್ರಿ ಹೊಸು. ಕೆಲವೊಬ್ರನ್ನ ಅದು ತಿನ್ನಲ್ಲ ಇದು ತಿನ್ನಲ್ಲ, ಹಂಗ ಒಟ್ಟ ಡಿಸೈಡ್ ಮಾಡಬಾರ್ದು. ಊಟದ ತಾಟದ ಮುಂದೆ ಕೂತಾಕರ ನಮ್ಮ 100% ಕಾನ್ಸಂಟ್ರೇಷನ್ ತಾಟದಾಗಿತ್ತು ತಿಳಿರಿ, ಅದರ ಟೇಸ್ಟ್ ರಿಯಲಿ ಇರ್ತಾವ. ನೀವು ಸೈಡಿಗೆ ಏನ್ ಮಾಡ್ತೀರ ಅಂದ್ರೆ ಮೊಬೈಲ್ ನೋಡ್ಕೊತ ಒಳಕ್ ಹೋಗ್ತೀವಿ. ಮನಸ್ಸೆಲ್ಲ ಅಲ್ಲಿ ಇರ್ತದ, ಅದರ ಟೇಸ್ಟ್ ತಕ್ಕಂತೆ ಲಾಲಾರಸ ಗ್ರಂಥಿಗಳು ಉತ್ಪಾದನೆ ಆಗಲ್ಲ, ಆಹಾರ ಟೇಸ್ಟ್ ಅನ್ಸಲ್ಲ. ಒಂದು ವೇಳೆ ಹಂಗ ಅನಿಸಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟವಾದ ಆಹಾರ ಮೊಬೈಲ್ ನೋಡ್ಕೊತ ಉಣ್ಬೇಕು. ಇಲ್ಲಿ ತಿನ್ನೋದು ಕಟ್ಟಿ ರೊಟ್ಟಿನೇ ಇರ್ಬೇಕು, ಆಲಿ ಚಿಕನ್ ಬಿರಿಯಾನಿ ಇರಬೇಕು. ನಾವು ಮತ್ತೆ ಏನ್ ಹೇಳ್ಬೇಕು ಹೇಳಿ? ಇಲ್ಲಿ ತನ ಇದು ಏನಾದ್ರು ತಿಳಿದ್ರೆ ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಹೊಂದಿದೆ? ತ್ರಿದಾಳ ಕವಾಟಗಳು ಇರುವುದು. ಬಲ ಉತ್ಕರ್ಣ, ಬಲ ಉತ್ಕಕ್ಷಿ, ದ್ವಿದಳ ಕವಾಟಗಳು. ಶುದ್ಧ ರಕ್ತ ಯಾವ ಮನಿಯಿಂದ ಹೋಗ್ತದ? ಎಡ ಉತ್ಕಕ್ಷಿ. ಪಲ್ಸ್ ರೇಟ್ ಎಲ್ಲದ? ಹೈಯೆಸ್ಟ್ ಬ್ಲಡ್ ಪ್ರೆಷರ್ ಎಲ್ಲಿರ್ತದ? ಆಯ್ತ್ರೆ